ಜಾತ್ರೆ, ವಿಶೇಷ ಸಂದರ್ಭಗಳು ಹಾಗೂ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳ ಅರ್ಚಕರು ಹಾಗೂ ಭಕ್ತರು ತಾವು ನಂಬಿರುವ ದೇವರುಗಳಿಗೆ ವಿಶೇಷವಾಗಿ ಅಂದರೆ ಹೂಗಳಿಂದ ಅಲಂಕಾರ ಮಾಡಿರುವುದನ್ನು ನಾವು ನೀವೆಲ್ಲರೂ ನೋಡಿದ್ದೇವೆ. ಆದರೆ ಬನಶಂಕರಿ ದೇವಿಗೆ ತರಕಾರಿಗಳಿಂದಲೇ ಅಲಂಕಾರ ಮಾಡಲಾಗಿತ್ತು. ಹೌದು, ಹಾವೇರಿಯ ಶಿವಲಿಂಗ ನಗರದಲ್ಲಿರುವ ಬನಶಂಕರಿ ದೇವಿಯ 21ನೇ ವರ್ಷದ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಗುರುವಾರ ದೇವಿಗೆ ಪಲ್ಯದ ಹಬ್ಬ ಎಂಬ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ತರಕಾರಿಯಿಂದ ದೇವಿಗೆ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಹೀರೆಕಾಯಿ, ಟೊಮೆಟೊ, ಈರುಳ್ಳಿ, ಬೀನ್ಸ್, ಮೆಣಸಿನಕಾಯಿ, ಸಾಂಬಾರ್ ಸೌತೆಕಾಯಿ, ಬೀಟ್ರೂಟ್, ಲಿಂಬೆಹಣ್ಣು, ಸೌತೆಕಾಯಿ, ನೆಲ್ಲಿಕಾಯಿ, ಶುಂಠಿ ಸೇರಿದಂತೆ ಕೆಲವು ಬಗೆಯ ಹಸಿ ಸೊಪ್ಪು, ಹೂವು, ಬದನೆಕಾಯಿ ಸೇರಿದಂತೆ ವಿವಿಧ ತರಕಾರಿಗಳಿಂದ ದೇವಿಗೆ ಅಲಂಕಾರ ಮಾಡಿ ಅರ್ಚಕರಾದ ಮೊಸಂಗಸ್ವಾಮಿ ದೇವಂಗಮಠ್, ಗುರುನಾಥ ಸ್ವಾಮಿ ದೇವಾಂಗಮಠ್ ಪೂಜೆ ನೆರವೇರಿಸಿದರು. ಈ ಪಲ್ಯದ ಹಬ್ಬ ಆಚರಣೆಗೆ ಒಂದು ಇತಿಹಾಸವಿದ್ದು, 100 ವರ್ಷಗಳ ಹಿಂದೆ ಮಳೆ ಇಲ್ಲದೆ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಜನರು ಊಟಕ್ಕಾಗಿ ಪರದಾಡುತ್ತಿದ್ದರು. ಆಗ ಋಷಿಮುನಿಗಳು ತಪಸ್ಸು ಮಾಡುವ ಮೂಲಕ ಬನಶಂಕರಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಬರಗಾಲ ಹೋಗಲಾಡಿಸುವಂತೆ ಬೇಡಿಕೊಂಡಿದ್ದರಂತೆ. ಆಗ ಬನಶಂಕರಿ ದೇವಿಯು ತನ್ನ ಮೈಯಿಂದ ತರಕಾರಿ, ಇತರ ಬೆಳೆಗಳು ಬರುವಂತೆ ಮಾಡಿ ಭಕ್ತರಿಗೆ ನೀಡಿದ್ದಳಂತೆ. ನಂತರ ಭಕ್ತರೆಲ್ಲ ಸೇರಿ ಎಲ್ಲ ರೀತಿಯ ತರಕಾರಿಗಳನ್ನು ಮಿಕ್ಸ್ ಮಾಡಿ ಬನಶಂಕರಿ ದೇವಿಗೆ ನೈವೇದ್ಯ ಮಾಡಿದ್ದರಂತೆ. ಅದೇ ಪರಂಪರೆಯನ್ನು ಈಗಲೂ ಮುಂದುವರಿಸಿಕೊಂಡು ಬರಲಾಗುತ್ತಿದೆ. ಸರ್ವಮಂಗಳ ಮಾಂಗಲ್ಯ ಸರ್ವೇ ಸರ್ವಾಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮಸ್ತೆ. ಶ್ರೀ ದೇವಿ ಪಲ್ಯದ ಹಬ್ಬದ ಉತ್ಸವ ನಿಮಿತ್ತವಾಗಿ ನಾವು ಈ ಪಲ್ಯದ ಹಬ್ಬ ಆಚರಣೆ ಮಾಡ್ತಾಯಿದ್ದೆವು. ಈ ದೇವಿಯ ಪಲ್ಯದ ಹಬ್ಬದ ನಿಮಿತ್ತವಾಗಿ ಶ್ರೀ ದೇವಿಯ ಪಲ್ಯದ ಹಬ್ಬದ ನಿಮಿತ್ತವಾಗಿ ನೂರಾರು ತರಕಾರಿಗಳು ಅಂದರೆ 108 ತರಕಾರಿಗಳಿಂದ ಮಾಡಿರ್ತೇವೆ. ವಿಶೇಷವಾಗಿ ದೇವಿಗೆ ಪ್ರಿಯವಾದದನ್ನು ತರಕಾರಿಗಳು. ಅದಕ್ಕಾಗಿ ನಮ್ಮ ಸಮಾಜದ ಬಾಂಧವರು, ಊರಿನ ನಾಗರಿಕರು ಕೂಡಿ ಎಲ್ಲರೂ ಕೂಡಿ ಸಹಕಾರ ಮಾಡಿಕೊಂಡು ಈ 5 ವರ್ಷದಿಂದ ನಾವು ಇದು ಮಾಡ್ಕೊತಾ ಬಂದಿದ್ದೆವು. ಅದರಲ್ಲಿ ಈ ವರ್ಷ ವಿಶೇಷವಾಗಿ ಎಲ್ಲರೂ ಸಹಕಾರದೊಂದಿಗೆ ಆಚರಣೆ ಮಾಡ್ತಾ ಇದ್ದದ್ದು. ನಿನ್ನೆ ಎಲ್ಲರೂ ತರಕಾರಿಗಳನ್ನು ತರಲಿಕ್ಕೆ ತೊಗೊಂಡು ಮತ್ತು ಹೆಣ್ಣುಮಕ್ಕಳು ಮತ್ತು ಸಮಾಜದವರು ಎಲ್ಲರೂ ಕೂಡಿ ಸಾಯಂಕಾಲ ತೊಳೆದು ವ್ಯವಸ್ಥೆ ಮಾಡಿಕೊಂಡು ಅದರಲ್ಲಿ ಸರಗಳನ್ನು ಮಾಡಿಕೊಂಡು ತಯಾರಿ ಮಾಡಿಟ್ಟಿದ್ರು. ಬೆಳಗಿನ ಜಾವ ನಾವು ಮತ್ತು ನಮ್ಮ ಚಿರಂಜೀವಿ ಕೂಡಿಕೊಂಡು ದೇವಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕಗಳನ್ನು ಮಾಡಿ ದೇವಿಗೆ ವಿಶೇಷವಾದ ಈ ತಯಾರು ಮಾಡಿರ್ತಕ್ಕಂಥ ತರಕಾರಿ ಮಾಲೆಗಳನ್ನು ದೇವಿಗೆ ಸಮರ್ಪಣೆ ಮಾಡಿ ಒಂದೇ ಥರನಾಗಿ ವಿಶೇಷವಾಗಿ ಜೋಡಣೆ ಮಾಡಿ ತಯಾರು ಮಾಡಿ ಬೆಳಗಿನ ಜಾವ 9 ಗಂಟೆಗೆ ಪೂಜಾ ಕಾರ್ಯಕ್ರಮ ಮುಗಿಸಿ ದೇವಿಗೆ ಧೂಪ ದೀಪಗಳನ್ನು ಸಮರ್ಪಣೆ ಮಾಡಿದೆವು. ಈ ಪಲ್ಯದ ಹಬ್ಬ ಯಾಕೆ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ, ಈ 100 ವರ್ಷಗಳ ಹಿಂದೆ ಋಷಿಮುನಿಗಳು ತಪಸ್ಸಿಗೆ ಕುಂತಾಗ ಬಹಳ ಬರಗಾಲ ಇತ್ತು. ಆವಾಗಿನ ಟೈಮ್ದಾಗ್ರೆ ದೇವಿಗೆ ಮೊರೆ ಹೋದರು ಋಷಿಮುನಿಗಳು ದೇವಿಗೆ ಮೊರೆ ಹೋದಾಗ ದೇವಿ ಇದನ್ನು ಅರಿತುಕೊಂಡು ಮಳೆಗಾಲವನ್ನು ಸಂಪರ್ಪಣೆ ಮಾಡಿದಳು. ಆ ಟೈಮ್ದೊಳಗೆ ದೇವಿ ಪ್ರಸನ್ನನಾಗಿ ಮಳೆಗಾಲ ಸಮರ್ಪಿಸಿದಾಗ ದೇವಿ ಪುನಃ ಮಳೆಗಾಲದಿಂದ ಅದರ ಬಂದಂಥ ಬೆಳೆಗಳನ್ನು ತಗೊಂಡು ಬೆಳೆದಾಗ ಮುಂದೆ ದೇವಿಗೆ ಇದು ಪ್ರಿಯವಾದದ್ದನ್ನು ತಿಳ್ಕೊಂಡು ಪಲ್ಯದ ಹಬ್ಬ ಆಚರಣೆ ಮಾಡಿದರು. ಇದರೊಳಗೆ ನಾವು ಸೌತೆಕಾಯಿ, ಹೀರೆಕಾಯಿ, ಬೆಂಡೆಕಾಯಿ
ಮತ್ತು ಹೂಕೋಸು, ನಂತರ ಬೀಟ್ರೂಟು, ಅದ್ರ ಜೊತೆಗೆ ಬೀನ್ಸು, ಬದನೆಕಾಯಿ, ಸೌತೆಕಾಯಿ, ಉಳ್ಳಾಗಡ್ಡಿ ಇವೆಲ್ಲಗಳನ್ನು ಜೊತೆಗೆ ತರಕಾರಿಗಳನ್ನಂದರೆ ಮಾವಿನ ಸೊಪ್ಪು, ಆನಂತರ ಮೆಂತ್ಯ ಸೊಪ್ಪು, ಕಿರ್ಕ್ಸಾಲಿ ಮತ್ತು ಕೊತ್ತಂಬರಿ, ಬೀನ್ಸು, ರೂಟು ಇವೆಲ್ಲನೂ ಸಮರ್ಪಣೆ ಮಾಡಿದ್ದೇವೆ. ಇದನ್ನೆಲ್ಲ ಇವತ್ತು ಸಾಯಂಕಾಲ ತೆಗೆದುಕೊಂಡು ನಾಳೆ ದೇವಿಗೆ ಮಹಾಪ್ರಸಾದ ವಿತರಣೆ ಮಾಡ್ತಾಯಿದ್ದೀವಿ. ಆ ಪ್ರಸಾದದೊಳಗೆ ಎಲ್ಲನೂ ಬಳಕೆ ಮಾಡ್ತಾಯಿದ್ದೀವಿ. ಪಲ್ಯದ ಹಬ್ಬ ಅಂತ ಮಾಡ್ತೇವೆ. ಪಲ್ಯದ ಹಬ್ಬ ಅಂತಂದರೆ ಹಿಂದೆ ಬರಗಾಲ ಬಿದ್ದೊತ್ನಾಗ ಋಷಿಮುನಿಗಳು ದೇವಿಗೆ ತಪಸ್ಸು ಮಾಡಿ ಕೇಳ್ಕೊಂಡ್ರಂತೆ. ಕೇಳ್ಕೊಂಡಾಗ ಆಕೆ ತನ್ನ ಮೈಯಿಂದ ತರಕಾರಿಗಳನ್ನು ಕೊಟ್ಲಂತ. ಆ ತರಕಾರಿಯನ್ನು ನೈವೇದ್ಯ ಮಾಡಿ ಮಾಡೋದ ಹೆಸರು ಪಲ್ಯದ ಹಬ್ಬ ಅಂತಾರೆ. ಈ ಒಂದು ದೇಶದಿಂದ ಬನಶಂಕರಿಗೆ ಶಾಕಾಂಬರಿ ಅಂತ ಇನ್ನೂ ಒಂದು ಹೆಸರು ಬಂತು. ಏನೇನೆಲ್ಲ ಹಾಕಿರಿ ದೇವಿಗೆ? ದೇವಿಗೆ ಯಾವ ರೀತಿ ತರಕಾರಿಗಳನ್ನ ಹಾಕಿ? ತರಕಾರಿಗಳಂದರೆ ಹೊಟ್ಟೆ ಎಲ್ಲವು ಹೀರೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಕ್ಯಾರೆಟು, ಬೀಟ್ರೂಟು ಮತ್ತು ಬೇರೆ ಬೇರೆ ಆಮೇಲೆ ಸೊಪ್ಪುಗಳು ಎಲ್ಲವನ್ನು ಅರ್ಪಣೆ ಮಾಡ್ತಾರೆ. ಅವನ್ನ ಅರ್ಪಣೆ ಮಾಡಿದ್ರೆ ಎಷ್ಟು ಅರ್ಥ ಸಿದ್ಧಿಸುತ್ತದೆ? ಅರ್ಪಣೆ ಮಾಡಿ ಸಿದ್ಧಾರ್ಥ ಅವನ್ನೆಲ್ಲ ಇದ್ರ ಮಾಡಿ ರಾತ್ರಿ ನಾವು ತೆಗೆದ ನಂತರ ನಾಳೆ ಮಹಾಪ್ರಸಾದ ಇರ್ತೈತೆ. ಆ ಪ್ರಸಾದದೊಳಗೆ ಅವನ್ನೆಲ್ಲ ಹಾಕಿ ಎಲ್ಲರಿಗೂ ಉಣಬಡಿಸ್ತೀವಿ.